ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿದೇಶದಲ್ಲಿ ಕನ್ನಡತಿ. ಲಾಸ್ಟ್ ವಿಡಿಯೋದಲ್ಲಿ ಬರ್ಡೇ ಪಾರ್ಟಿಗೆ ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ದೆ. ಇವಾಗ ಡೆಕೋರೇಷನ್ ಹೇಗ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಮಿನಿ ವ್ಲಾಗಲ್ಲಿ ಆಗ್ಲೇ ಒಂದ್ಸಾರಿ ಹೇಳಿದ್ದೆ, ಇಲ್ಲಿ ದುಡ್ಡು ಕೊಡ್ತೀವಿ ಅಂದ್ರೆ ಡೆಕೋರೇಷನ್ ಮಾಡೋದಿಕ್ಕೆ, ಫೋಟೋ ತೆಗಿಯೋದಿಕ್ಕೆ ಯಾರು ಸಿಗೋದಿಲ್ಲ ಅಂತ. ಸಿಕ್ಕಿದ್ರು $1,500 ಕಮ್ಮಿ ಯಾರು ಬರೋದಿಲ್ಲ. ಹಾಗಾಗಿ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಣ ಅಂತ ಡೆಕೋರೇಷನ್ ಮಾಡ್ತಿದೀವಿ. ಜೊತೆಗೆ ಸ್ವಲ್ಪ ಜನ ಫ್ರೆಂಡ್ಸ್ಗಳು ಕೂಡ ಬಂದಿದ್ದಾರೆ ಹೆಲ್ಪ್ ಮಾಡೋದಿಕ್ಕೆ ಅಂತ ಹೇಳಿ. ಇವರೆಲ್ಲ ಬಲೂನ್ ಗಳನ್ನ ಊದಿ ಕೊಡ್ತಾ ಇದ್ದಾರೆ. ಮೆಷಿನ್ ಇದ್ದಿದ್ರಿಂದ ಈಸಿ ಆಯ್ತು. ಲಾಸ್ಟ್ ಮಿನಿಟ್ ಅಲ್ಲಿ ತಲೆ ಓಡಿಸಿ ಇದ್ದಿದ್ ಲ್ಯಾಂಪಿಗೆನೆ ಬಲೂನ್ಸ್ ಗಳನ್ನ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. So first let's start with the two-hand cartwheel. Now one hand cartwheel. ಸಾಮಾನು ಪೂರ್ತಿ ಎಲ್ಲ ಬ್ಯಾಗಿಗೆ ಹಾಕ್ಬೇಕು ಮಕ್ಕಳ. ಬೇಗ ಬನ್ನಿ. ಯಾರ್ದು ನಾಳೆ ಬರ್ಡೇ ಪಾರ್ಟಿ? ನಿಮ್ದಿಲ್ವ ಬರ್ಡೇ ಪಾರ್ಟಿ? ನಿಮ್ದು ಬರ್ಡೇ ಪಾರ್ಟಿ? ಯಾಕೆ ಹಿಂಗೆ ಆಡ್ತೀಯ ಮಗು? ಸರಿ ತಗೊಳ್ಳಿ ಅದು ಗಿಫ್ಟ್ ಬ್ಯಾಗ್ಸ್ ಎಲ್ಲ ತೆಗಿ, ಎಲ್ಲ ಇಟ್ಕೋತೀನಿ. ಚೆನ್ನಾಗಿ ಸಿಕ್ತು ತನಿಷ್ಕ ಫ್ರೆಂಡ್ಸ್ಗಳಿಗೆ. ಜೀರಾ ಮುಳ್ಳಂದಿ ಮಶ್ರೂಮ್ ಇಟ್ಕೊಂಡಿದೆ. ಮಶ್ರೂಮ್ ಇಟ್ಕೊಂಡಿದೆ, ಕರೆಕ್ಟ್. ಇದು ಬಬಲ್ಸ್ ಇಂದು ಈ ಸ್ಟೆಪ್ಸ್ ಇದೆ. ಫಸ್ಟ್ ಓಪನ್ ಮಾಡಿಬಿಟ್ಟು ಆಮೇಲೆ ಹಾಕ್ಬಿಟ್ಟು ಬಬಲ್ಸ್ ಮತ್ತೆ ಇದು ಮಾಡ್ಬೇಕು. ಇಲ್ಲೆಲ್ಲ ಅವರೇ ಬಬಲ್ಸ್ ಕೊಟ್ಟಿದ್ದಾರೆ. ಬಬಲ್ ಲೋಷನ್ ಚೆನ್ನಾಗಿದೆ. ಇದು ಕಂಪೇರ್ ಇದೆ. ಒಂದ್ ಕಡೆ ಡೆಕೋರೇಷನ್ ಎಲ್ಲ ಮುಗಿಸ್ ಬಂದ್ವಿ ಪಾರ್ಟಿ ಹಾಲಲ್ಲಿ. ಇವಾಗ ತಂದಿರೋ ಸಾಮಾನೆಲ್ಲ ಗಿಫ್ಟ್ ಬ್ಯಾಗ್ಸ್ ಗಳಿಗೆ ತುಂಬ್ತಾ ಇದೀವಿ. ಮಕ್ಳುಗಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ತಂದಿರೋ ಗಿಫ್ಟ್ ಬ್ಯಾಗ್ಗಳು ಎಷ್ಟು ಕ್ಯೂಟ್ ಆಗಿದೆ ಅನ್ನೋದನ್ನ ತೋರ್ಸು ಅಂತೇಳಿ ಹೇಳಿ ವಿಡಿಯೋ ಮಾಡಿಸ್ತಾ ಇದ್ರು. ಮತ್ತೆ ಮಕ್ಳುಗಳಿಗೆ ಚಾಕ್ಲೇಟ್ಸ್, ಸ್ನಾಕ್ಸ್, ಕುಕ್ಕೀಸ್ ಅಂತೇಳಿ ಎಲ್ಲ ಹಾಕಿದ್ವಿ. ಎಲ್ಲ ರೆಡಿ ಮಾಡಿಸಿ ಮುಗಿಸೋ ಅಷ್ಟೊತ್ತಿಗೆ ಕತ್ಲೆ ಆಗ್ತಾ ಇದೆ. ತೆಗ್ದ್ಯಮ್ಮ? ಅಮ್ಮ ಇವತ್ತೇ ತೆಗಿತೀಯಮ್ಮ? ನಾಳೆ ಪಾರ್ಟಿ ಅಷ್ಟೊತ್ತಿಗೆ ಆಗುತ್ತಾ? ಆಯ್ತು. ಸ್ಪೈಡರ್ ಏನೇನು ಆಗ್ತಿದ್ಯಾ ಮಗು? ತಲೆ ಇದು ಜಾನ್ವರಿ ಮಂತ್ ಇದಕ್ಕೆ ಹಾಕಿ. ಆಯ್ತು, ಅಲ್ಲಿ ಇನ್ನೊಂದಕ್ಕೆ ಹಾಕ್ಬೇಕಿತ್ತು ನೋಡು, ನೀನು ಇದಕ್ಕೆ ಮಿಸ್ ಮಾಡಿದೆ. ಹಂಗೆ ಒಂದಕ್ಕೆ ಹಾಕಿ ಒಂದಕ್ಕೆ ಬಿಟ್ರೆ ಅಷ್ಟೇ ಕಥೆ. ಅಲ್ಲಿ ಇಲ್ಲಿ ಇದೊಂದು ಆಗಿದೆಯಾ? ಹಾಂ ಕೊಡಿ. ಆಯ್ತಾ? ಹಾಕಮ್ಮ ಅದು. ನಾನು ಚಾಕ್ಲೇಟ್ಸ್ ಕೊಡ್ತೀನಿ ಈಗ. ಎಲ್ಲ ಆಯ್ತು ರಿಟರ್ನ್ ಗಿಫ್ಟ್ಸ್ ಇಂದು ತನ್ನಿದು. ಹಾಂ, ಇದು ನಾವು ಇಷ್ಕನ್ ಫ್ರೆಂಡ್ಸ್ ಗರ್ಲ್ಸು, ಅದೆಲ್ಲ ಬಾಯ್ಸ್. ನಾನು ಅವಾಗಲೇ ಬೆಳಕಿತ್ತು ನಾವು ಸ್ಟಾರ್ಟ್ ಮಾಡಿದಾಗ. ಈಗ ಎಷ್ಟು ಕತ್ಲೆ ಆಯಿತು ಅಂತ. ಹಾಂ, ಸ್ಪೈಡರಲ್ಲಿ ಬಂದು ಬ್ಯಾಗ್ ಒಳಗೆ ನೀನು ಪ್ಯಾಂಟ್ ಒಳಗೆ ಬಿಡ್ತೀನಿ ಸ್ಪೈಡರ್. ನನ್ನ ಕೂದಲು ತುಂಬಾ ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಎಲ್ಲ ಕಿತ್ಕೊಂಡೇ ಬರ್ತಿರುತ್ತೆ. ಅದಕ್ಕೆ ನಮ್ಮಮ್ಮ ತುಂಬ ಟೈಮ್ ತಗೊತಿದ್ದಾರೆ. ಸೂಪರ್ ಬರ್ಡೇ ಸೆಲೆಬ್ರೇಷನಿಗೆ ರೆಡಿ ಮಾಡಿಸಿದ್ದಾರೆ. ಹೌದಾ? ಎಲ್ಲ ಟ್ರೆಡಿಷ್ನಲ್ ಬೇಕು ಅಂತ ಕ್ಲಿಪ್ಪಲ್ಲಿ ಸಕ್ಕರೆ ಕ್ಲಿಪ್ಪು ಇದನ್ನ ಹಿಂಗೆ ಹಾಕಿ ಹಿಂಗೆ ಮಾಡೋದು. ಹಿಂದಕ್ಕೆ ಸ್ವಲ್ಪ ಕೂದಲು ಬೇಕಾದ್ರೆ ತೆಕ್ಕೊಂಡು ಹಾಕು. ಸಾಕಿಯತ್ತಿಲ್ಲ. ನಿಂದು ಡ್ರೆಸ್ ದೂರಕ್ಕೆ ಹೋಗಿದ್ದೆ ಸರ್. ನೆಕ್ಸ್ಟ್ ಡೇ 12 to 4 PM ತನಕ ಬರ್ಡೇ ಪಾರ್ಟಿ ಅಂತ ಹೇಳಿದ್ರಿಂದ ಒಬ್ಬೊಬ್ಬರೇ ಮಕ್ಳುಗಳು ಬರ್ತಾ ಇದ್ದಾರೆ. ಈ ಸ್ಕೂಲಲ್ಲಿ ಇಂಡಿಯನ್ ಮಕ್ಕಳು ಜಾಸ್ತಿ ಇಲ್ಲ, ಎಲ್ಲ ಬರೀ ಬೇರೆ ಬೇರೆ ದೇಶದವರೇ. ಹಾಗಾಗಿ ನಮ್ಮ ಟ್ರೆಡಿಷನಲ್ ಡ್ರೆಸ್ಸು ಇದನ್ನ ತೋರಿಸ್ಬೇಕು ಅಂತ ಅಕ್ಕ ತಂಗಿ ಇಬ್ರು ನಮ್ಮ ಇಂಡಿಯನ್ ಅಟೈರ್ಸ್ಗಳನ್ನ ಹಾಕೊಂಡು ರೆಡಿ ಆಗಿದ್ದಾರೆ. ಇವ್ರನ್ನೆಲ್ಲ ರೆಡಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನನಗೆ ಸಾಕ್ ಬೇಕಾಗೋಯ್ತು. ಮಕ್ಕಳೆಲ್ಲ ಬಂದ್ಬಿಟ್ಟು ಆಗ್ಲೇ ಗಲಾಟೆ ಇದು ಶುರು ಮಾಡಿದ್ದಾರೆ. ನನಗೆ ಹೆಲ್ಪ್ ಆಗ್ಲಿ ಅಂತೇಳಿ ನಾನು ಇನ್ನೊಂದಿಬ್ರು 3 ಜನ ಫ್ರೆಂಡ್ಸ್ಗಳನ್ನು ಕೂಡ ಕರೆದಿದ್ದೀನಿ. ಇವ್ರ ಮಕ್ಳುಗಳಿಗೆಲ್ಲ ಕೊಡೋದಿಕ್ಕೆ ಇದಕ್ಕೆ ಆಗುತ್ತೆ ಅಂತ ಹೇಳಿ. ಈ ಟೀಚರ್ಸ್ಗಳು ಇವ್ರನ್ನೆಲ್ಲ ಹೇಗ್ ಕಂಟ್ರೋಲ್ ಮಾಡ್ತಾರೋ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಕೇಕ್ ಕೂಡ ಬಂದಿದೆ ಆಗ್ಲೇ. ಇಬ್ರದ್ದು 1 week ಡಿಫ್ರೆನ್ಸ್ ಅಷ್ಟೇ. ಫ್ರೆಂಡ್ಸ್ಗಳನ್ನೆಲ್ಲ ಕರೆದು ಮಾಡ್ಬೇಕಾದ್ರೆ ಒಟ್ಟಿಗೆ ಮಾಡಿ ಮುಗಿಸ್ತೀವಿ.
ಮಕ್ಕಳುಗಳಿಗೆ ಯೂಶಲಿ ಪಿಜ್ಜಾ ಈ ತರದ ಫುಡ್ ಇಷ್ಟ ಆಗುತ್ತೆ ಅಂತ ಅದನ್ನೇ ಆರ್ಡರ್ ಮಾಡಿದ್ವಿ. ಎಲ್ಲರೂ ತುಂಬಾನೇ ಮಜಾ ಮಾಡ್ತಾ ಇದ್ರು, ಕೂಗಾಡ್ತಾ ಇದ್ರು. ಸದ್ಯ ಅಪಾರ್ಟ್ಮೆಂಟ್ ಅವ್ರು ಏನು ಕಂಪ್ಲೇಂಟ್ ಮಾಡ್ತಿದ್ರೆ ಸಾಕು ಅಂತ ಅನ್ಕೋತಾ ಇದ್ವಿ. ಎಲ್ಲರೂ ಅವ್ರವ್ರ ದೇಶದ್ದು ಅವ್ರವ್ರ ಲ್ಯಾಂಗ್ವೇಜ್ ಇನ್ ಸಾಂಗ್ಸ್ ಹಾಕೊಂಡ್ಬಿಟ್ಟು ಡ್ಯಾನ್ಸ್ ಗಳು ಮಾಡ್ತಿದ್ರು. ಟಿವಿ ಇದ್ದಿದ್ರಿಂದ ಒಂದಷ್ಟು ಫನ್ ಗೇಮ್ಸ್ ಗಳೆಲ್ಲ ಆಡ್ಸಿದ್ವಿ. ಜೊತೆಗೆ ಕೀಬೋರ್ಡ್ ಕೂಡ ತಗೊಂಡ್ ಬಂದು ಹ್ಯಾಪಿ ಬರ್ಡೇ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದ್ರು. ಎಷ್ಟೇ ಸಿಂಪಲ್ ಆಗಿ ಮಾಡೋಣ ಅನ್ಕೊಂಡ್ರು ಇಬ್ರು ಮಕ್ಳದ್ದು ಒಟ್ಟಿಗೆ ಬರ್ಡೇ ಆಗಿರೋದ್ರಿಂದ 30ರಿಂದ 35 ಮಕ್ಳು ಸೇರಿದ್ರು. ಮಕ್ಳಿಗೆ ಖುಷಿ ಆದ್ರೆ ನಾವು ಮಾಡಿದ್ದು ಸಾರ್ಥಕ. ಬಂದಿದ್ ಮಕ್ಳು ಎಲ್ಲ ಖುಷಿಯಾಗಿ ಅವ್ರಿಗೆ ಕೊಟ್ಟಿದ್ ರಿಟರ್ನ್ ಗಿಫ್ಟ್ಸ್ ಎಲ್ಲ ತಗೊಂಡು ಮನೆಗೆ ಹೊರಟ್ರು. ಹೋಗೋದಕ್ಕೆ ಯಾರು ರೆಡಿ ಇರ್ಲಿಲ್ಲ. ಮಕ್ಳುಗಳಿಗೆಲ್ಲ ಒಂದ್ ಮೆಮೊರಿ ಕ್ರಿಯೇಟ್ ಮಾಡಿದ್ವಿ ಅನ್ನೋ ಸಮಾಧಾನ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮರಿದೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.